ಅರ್ಜುನ ಉವಾಚ ಅದಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚನ್ನಪಿ ವಾರ್ಷ್ಣೇಯ ಬಲಾದೀವ ನಿಯೋಜಿತಃ. ಅರ್ಜುನನು ಹೇಳಿದನು, ಎಲೆ ಕೃಷ್ಣ, ಹಾಗಾದರೆ ಈ ಮನುಷ್ಯನು ಸ್ವತಃ ತನಗೆ ಇಚ್ಛೆ ಇಲ್ಲದಿದ್ದರೂ ಬಲವಂತವಾಗಿ ಮಾಡಲು ತೊಡಗುವಂತೆ ಯಾರ ಪ್ರೇರಣೆಯಿಂದ ಪಾಪವನ್ನು ಆಚರಿಸುತ್ತಾನೆ? But impelled by what does man commit sin, though against his wishes? O Varshneya, Krishna, constrained as it were by force. Shloka number 37. Shri Bhagavan Uvacha Kama Esha Krodha Esha Rajo Guna Samudbhavaha Mahashano Mahapapma Viddena Miha Vairinam. ಅರ್ಜುನನು ಹೀಗೆ ಕೇಳಿದಾಗ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದನು, ಎಲೆ ಅರ್ಜುನ, ರಜೋಗುಣದಿಂದ ಉತ್ಪನ್ನವಾದ ಈ ಕಾಮವೇ ಕ್ರೋಧವಾಗಿದೆ. ಇದು ಬಹಳ ತಿನ್ನುವಂತಹುದು, ಅಂದರೆ ಭೋಗಗಳಿಂದ ಎಂದೂ ತೃಪ್ತವಾಗದ ಮತ್ತು ಮಹಾಪಾಪಿಯಾಗಿದೆ. ಇದನ್ನೇ ಈ ವಿಷಯದಲ್ಲಿನ ವೈರಿ ಎಂದು ನೀನು ತಿಳಿ. ದ ಬ್ಲೆಸ್ಡ್ ಲಾರ್ಡ್ ಸೆಡ್, ಇಟ್ ಈಸ್ ಡಿಸೈರ್, ಇಟ್ ಈಸ್ ಆಂಗರ್ born of the quality of rajas, all sinful and all devouring. Know this as the 4 years that is in this world. Shloka number 38. ಧೂಮೇನ ವ್ರಿಯತೆ ವನ್ಯರ್ಯರ್ಥಧರ್ಷೋ ಮಲೇನ ಚ ಯತೋಲ್ಬೇನ ವೃತೋ ಗರ್ಭಸ್ಥತ ತೇನೇದಮಾವೃತಂ. ಹೊಗೆಯಿಂದ ಬೆಂಕಿಯು, ಕೊಳೆಯಿಂದ ಕನ್ನಡಿಯು, ಜರಾಯು ಪೊರೆಯಿಂದ ಗರ್ಭವು ಮುಚ್ಚಿರುತ್ತದೋ ಹಾಗೆಯೇ ಆ ಕಾಮದ ಮೂಲಕ ಈ ಜ್ಞಾನವು ಮುಚ್ಚಿರುತ್ತದೆ. As fire is enveloped by smoke, as a mirror by dust, and as an embryo by the amnion, so is this enveloped by that. Shloka number 39. Avrutam jnanametena jnanino nityavairina kamarupena kaunteya dushpurena nalena cha. ಮತ್ತು ಎಲೆ ಅರ್ಜುನ, ಎಂದಿಗೂ ತೃಪ್ತಿಯಾಗದಿರುವ ಈ ಕಾಮರೂಪಿ ಅಗ್ನಿಯು ಜ್ಞಾನಿಗಳ ನಿತ್ಯ ವೈರಿಯಾಗಿದೆ. ಅದು ಮನುಷ್ಯನ ಜ್ಞಾನವನ್ನು ಮುಚ್ಚಿಬಿಡುತ್ತದೆ. ಓ ಅರ್ಜುನ, wisdom is enveloped by this constant enemy of the wise in the form of desire, which is unappeasable as fire. Shloka number 40. Indriyani mano buddhirasya adhisthana muchyate ethairvimohayatyesha ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವು ಅದರ ವಾಸಸ್ಥಾನಗಳೆಂದು ಹೇಳಲಾಗಿದೆ. ಈ ಕಾಮವು ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮೋಹಗೊಳಿಸುತ್ತದೆ. ದ ಸೆನ್ಸಸ್, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಆರ್ ಸೆಟ್ ಟು ಬಿ ಇಟ್ಸ್ ಸೀಟ್. ಥ್ರೂ ದಿಸ್ ಇಟ್ ಡಿಲ್ಯೂಟ್ಸ್ ದ ಎಂಬಾಡಿಡ್ ಬೈ ವೀಲಿಂಗ್ ಹಿಸ್ ವಿಸ್ಡಮ್. ಶ್ಲೋಕ ನಂಬರ್ 41. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹೀಹೇನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಅರ್ಜುನನೇ, ನೀನು ಮೊದಲಿಗೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಮಹಾ ಪಾಪಿಯಾದ ಕಾಮವನ್ನು ಅವಶ್ಯವಾಗಿ ಬಲಪೂರ್ವಕ ಕೊಂದುಬಿಡು. Therefore, O best of the Bharatas, controlling the senses first, do thou kill this sinful thing, the destroyer of knowledge and realization. Shloka number 42. Indriyani paranyahurindriyebhyah param manah manasastu para buddhiryo buddhehe paratastu saha. ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಬಲಶಾಲಿ ಮತ್ತು ಸೂಕ್ಷ್ಮ ಎಂದು ಹೇಳುತ್ತಾರೆ. ಈ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ. ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಹಾಗೂ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮವಾಗಿದೆ. They say that the senses are superior to the senses is the mind, superior to the mind is the intellect, and one who is superior even to the intellect is he, the self. Shloka number 43. Evam buddhehe param buddhva samstabhyaatmanamaatmana ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಪ್ರಕಾರವಾಗಿ ಬುದ್ಧಿಗಿಂತ ಪರ ಅಂದರೆ ಸೂಕ್ಷ್ಮ
ಬಲಶಾಲಿ ಮತ್ತು ಅತ್ಯಂತ ಶ್ರೇಷ್ಠವಾದ ಆತ್ಮವನ್ನು ಅರಿತುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶಪಡಿಸಿಕೊಂಡು ಎಲೈ ಮಹಾಬಾಹುವೇ, ನೀನು ಈ ಕಾಮರೂಪಿ ದುರ್ಜಯವಾದ ಶತ್ರುವನ್ನು ಕೊಂದು ಹಾಕು. Thus, knowing him who is superior to the intellect and restraining the self by the self, slay thou, O mighty armed Arjuna, the enemy in the form of desire, hard to conquer. Om ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಸುಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಸೊ ಅಲ್ಲಿಗೆ ಕರ್ಮಯೋಗ ನಮ್ಮ 3ನೇ ಅಧ್ಯಾಯ ಅಂದರೆ ತೃತೀಯ ಅಧ್ಯಾಯ ಸಮಾಪ್ತಿಗೊಂಡಿದೆ. ಇದಾಗಿತ್ತು ನಮ್ಮ ಕೃಷ್ಣಾರ್ಜುನ ಸಂವಾದ ಕರ್ಮಯೋಗ. Thus, in the Upanishads of the glorious Bhagavad Gita, the science of the eternal, the scripture of yoga, the dialogue between Shri Krishna and Arjuna ends the third discourse entitled the Yoga of Action. ಸೊ ಅಲ್ಲಿಗೆ ಸ್ನೇಹಿತರೆ, ಬಂಧುಗಳೇ, 3ನೇ ಅಧ್ಯಾಯವನ್ನು ಮುಗಿಸ್ತಿದ್ದೀನಿ. ನಾಳೆ 4ನೇ ಅಧ್ಯಾಯದಿಂದ ಶುರು ಮಾಡ್ತೀನಿ. 4ನೇ ಅಧ್ಯಾಯ ಬಂದು ಜ್ಞಾನ ಕರ್ಮ ಸನ್ಯಾಸ ಯೋಗ. ಸೊ ಬೈ ದಿಸ್ ಐ ಆಮ್ ಎಂಡಿಂಗ್ ಅಪ್ the third volume with all 42 shlokas, that is 42 verses. So tomorrow I am coming up with the 4th volume, that is the Yoga of Wisdom. So till then, this is Mahi signing off. Namaste. So ಅಲ್ಲಿ ತನಕ ಎಲ್ಲ ಬಂಧುಗಳಿಗೆ ಈ ಮಾಹಿ ಮಾಡುವ ಮನದಾಳದ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.